ಅಮ್ಮ, ತಿಂಡಿ ರೆಡಿನಾ ಎಂದು ಮೂರು ಸಲ ಮಗ ಕೇಳಿದರೂ ಅಮ್ಮನಿಂದ ಯಾವುದೇ ಉತ್ತರ ಇರಲಿಲ್ಲ. ಅವರಿಗೆ ಕೇಳಿಸಿರ್ಲಿಲ್ವೋ ಅಥವಾ ಮಗಳ ಚಾಕರಿ ಮಾಡುತ್ತಿದ್ದವರಿಗೆ ಆ ಕೆಲಸ ಹೆಚ್ಚು ಅವಶ್ಯ ಅನಿಸಿತೋ ಆ ದೇವರಿಗೆ ಗೊತ್ತು. ಹೊಟ್ಟೆ ಚುರ್ರನ್ನುತ್ತಿದ್ದು ಅಡುಗೆ ಕೋಣೆಗೆ ಹೊಕ್ಕ ಮಿಥುನ್ ತಿಂಡಿಗಾಗಿ ತಡಕಾಡಿದ. ನಿನ್ನೆ ರಾತ್ರಿ ಉಳಿದ ಅನ್ನ ಬಿಟ್ಟು ಬೇರೆ ಏನೂ ಇರಲಿಲ್ಲ. ಹಸಿವಿನಿಂದ ಪಿತ್ತ ನೆತ್ತಿಗೇರಿತ್ತು. ಇದ್ದ ಬದ್ದ ಪಾತ್ರೆಯನ್ನೆಲ್ಲ ಜೋರಾಗಿ ನೆಲಕ್ಕೆ ಬಿಸಾಡಲು ಶುರು ಮಾಡಿದ. ಓಡಿ ಬಂದ ತಾಯಿ ಅನಸೂಯ, ಯಾಕೋ ಮಿಥುನ, ಪಾತ್ರೆಯನ್ನೆಲ್ಲ ಬಿಸಾಡ್ತಾ ಇದ್ದೀಯಾ? ಓ, ಇವಾಗ ನಿಮ್ಗೆ ಕಿವಿ ಕೇಳಿಸಿತಾ? ಅವಾಗಿನಿಂದ ಎಷ್ಟು ಕೂಗಿದ್ರು ಉತ್ತರನೇ ಇರ್ಲಿಲ್ಲ. ಅದ್ಯಾಕೋ ಅಷ್ಟು ಜೋರಾಗಿ ಕೂಗ್ತೀಯ? ಸ್ವಲ್ಪ ಮೆಲ್ಲ ಮಾತನಾಡು. ನೀನು ಬೊಬ್ಬೆ ಹಾಕಿದ್ರೆ ಅವಳಿಗೆ ಭಯ ಆಗುತ್ತೆ ಕಣೋ. ಮೊದ್ಲೇ ರಾತ್ರಿ ಇಡೀ ಮಲಗ್ಲಿಲ್ಲ. ಏನೋ ನೋಡಿ ಭಯಪಟ್ಟವಳಂತೆ ಆಗಾಗ ಎಗರಿ ಬೀಳ್ತಾ ಇದ್ಲು. ಸಾಕ್ ಸುಮ್ನಿರಮ್ಮ, ನಿನಗೆ ಯಾವಾಗ್ಲೂ ಅವಳದ್ದೇ ಚಿಂತೆ. ಈ ಮನೆಯಲ್ಲಿ ನನಗೆ ನನ್ನ ತಾಯಿ ಜೊತೆ ಮಾತನಾಡುವ ಹಕ್ಕು ಇಲ್ವಾ? ಎಲ್ಲ ಆ ಪೀಡೆಯಿಂದಾನೆ. ಸಾಕ್ ಸುಮ್ನಿರೋ, ಏನು ಅಂತ ಮಾತನಾಡ್ತಾ ಇದ್ಯಾ? ಅವಳು ನಿನ್ನ ತಂಗಿ ಅನ್ನೋದನ್ನು ಮರಿಬೇಡ. ಪಾಪ, ಅವಳ ಕಷ್ಟ ಅವಳಿಗೆ. ಪ್ರತಿದಿನ ಬೆಳಿಗ್ಗೆ ಎದ್ದು ಗೆಜ್ಜೆ ಕಟ್ಟಿ ಕುಣಿತಾ ಇದ್ದವಳು ಇಂದು ಮೂಲೆ ಗುಂಪಾಗಿದ್ದಾಳೆ. ಸ್ವಲ್ಪ ಅವಳ ಮುಂದಾದ್ರೂ ತಗ್ಗಿ ಬಗ್ಗಿ ನಡೆಯಪ್ಪ. ಅವಳಿಗೂ ನಮ್ಮನ್ ಬಿಟ್ರೆ ಯಾರಿದ್ದಾರೆ? ಸಾಕ್ ನಿಲ್ಲಿಸಮ್ಮ ನಿನ್ನ ಪುರಾಣ. ನನಗಂತೂ ಅವಳ ಮೇಲೆ ಯಾವ ಅನುಕಂಪ ಪ್ರೀತಿಯೂ ಇಲ್ಲ. ಜೀವನದುದ್ದಕ್ಕೂ ನಮಗೂ ಈ ಭೂಮಿಗೂ ಭಾರ ಅವಳು. ಇದಕ್ಕಿಂತ ಆವತ್ತೇ ಸತ್ತು ಹೋಗಿದ್ರೆ ನಮ್ಮ ಜೀವನಾದ್ರೂ ನೆಮ್ಮದಿಯಿಂದ ಇರ್ತಾ ಇತ್ತು. ಬಿಡ್ತು ಅನ್ನೋ, ಅವಳ ಚಾಕ್ರಿ ಮಾಡೋದು ನಾನು. ನಿನ್ಗೇನು ಕಷ್ಟ ಆಗಿರೋದು? ಅಣ್ಣನ ಸ್ಥಾನದಲ್ಲಿ ನಿಂತವನಿಂದ ಈ ತರಹದ ಮಾತುಗಳು ಚೆನ್ನಾಗಿರಲ್ಲ. ಸ್ವಲ್ಪ ಏನ್ ಮಾತನಾಡ್ತಾ ಇದ್ದೀಯಾ ಅನ್ನುವ ವಿವೇಚನೆ ಇರ್ಲಿ. ಅಮ್ಮ, ನಮ್ಗೆ ಒಬ್ರಿಂದ ಉಪಕಾರ ಆಗದಿದ್ರೂ ಪರವಾಗಿಲ್ಲ, ಆದ್ರೆ ಅಪಕಾರ ಆಗ್ಬಾರ್ದು. ಆ ನಿಮ್ಮ ಮಗಳಿಂದ ಈ ಮನೆಗೆ ಸೊಸೆಯಾಗಿ ಬರಲು ಯಾರೂ ಒಪ್ತಾ ಇಲ್ಲ. ಆ ಪೀಡೆ ಇರುವ ತನಕ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯಬೇಕಷ್ಟೆ. ಒಂದು ವೇಳೆ ಮದುವೆಯಾದ್ರೂ ಬಂದವಳು 4 ದಿನದಲ್ಲಿ ಈ ಮನೆಯಿಂದ ಓಡಿ ಹೋಗಬಹುದು. ನಿಮ್ಮ ಪಾಲಿಗೆ ಮಗಳನ್ನು ಬಿಟ್ಟರೆ ನಾವ್ಯಾರೂ ಕಣ್ಣಿಗೆ ಕಾಣಿಸುವುದು ಇಲ್ಲ ಅನ್ಸುತ್ತೆ. ಯಾಕೋ ಈ ತರ ಎಲ್ಲ ಕೆಟ್ಟದಾಗಿ ಮಾತನಾಡ್ತೀಯ? ಅವಳೇನು ಬೇಕು ಅಂತ ಮಾಡ್ಕೊಂಡಿದ್ದ ವಿಧಿ ಬರಹ ಅನುಭವಿಸ್ತಾ ಇದ್ದಾಳೆ. ನೀವು ಇದೇ ರೀತಿ ನಕಾರಾತ್ಮಕವಾಗಿ ಮಾತನಾಡ್ತಾ ಇದ್ರೆ ಅವಳು ಹುಷಾರಾಗುವುದಾದ್ರೂ ಹೇಗೆ? ಸ್ವಲ್ಪ ಪ್ರೀತಿ ಕಾಳಜಿ ತೋರ್ಸಪ್ಪ. ಪ್ರೀತಿ ಕಾಳಜಿ ಅಷ್ಟೇ ಅಲ್ಲಮ್ಮ, ದುಡಿದ ದುಡ್ಡು ಎಲ್ಲ ತಿಂಗಳು ತಂದು ಅವಳ ಟ್ರೀಟ್ಮೆಂಟ್ಗೆ ಸುರಿತಾ ಇದ್ದೀನಿ. ಇದೇ ರೀತಿಯಾದ್ರೆ ನಾವು ದಿವಾಳಿಯಾಗುವುದಂತೂ ಗ್ಯಾರಂಟಿ. ನೀನು ಕೇವಲ ಅವಳ ಬಗ್ಗೆ ಯೋಚನೆ ಮಾಡುತ್ತಾ ಅವಳ ಚಾಕ್ರಿ ಮಾಡ್ತಾ ಕೂರು. ನನ್ನ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಬೇಡ ಎನ್ನುತ್ತಾ ಕೋಪಿಸುತ್ತಾ ಹೊರೆ ನಡೆದ. ಸ್ವಲ್ಪ ಇರೋ, ಟೀ ಮಾಡ್ತೀನಿ, ಬ್ರೆಡ್ ತಿನ್ನುವಂತೆ. ನಾನೇನು ರೋಗಿಯಲ್ಲ ಬ್ರೆಡ್ ತಿನ್ನೋಕೆ. ಹೋಗಿ ನಿಮ್ಮ ಮುದ್ದಿನ ಮಗಳಿಗೆ ಕೊಡಿ ಎನ್ನುತ್ತಾ ಹ್ಯಾಂಗರ್ನಲ್ಲಿ ಸಿಕ್ಕಿಸಿದ್ದ ಶರ್ಟ್ ಅನ್ನು ನೂರಿಸಿ ಮನೆಯಿಂದ ಹೊರ ನಡೆದ. ಅನಸೂಯಾಳಿಗೆ ಮಗನ ಈ ವರ್ತನೆ ಏನೂ ಹೊಸದಾಗಿರಲಿಲ್ಲ. ಕೆಲವು ತಿಂಗಳಿನಿಂದ ಅವನು ತುಂಬಾ ಬದಲಾಗಿದ್ದ. ಬಹುಶಃ ಅವನು ದುಡಿದದ್ದೆಲ್ಲ ಈ ರೀತಿಯಾಗಿ ಖರ್ಚಾಗುತ್ತಿರುವುದು ಒಂದು ಕಾರಣವಾದರೆ, ಮದುವೆಯ ವಯಸ್ಸಾಗಿದ್ದರೂ ಯಾರೂ ಹೆಣ್ಣು ಕೊಡಲು ಮುಂದೆ ಬಾರದಿರುವುದು ಇನ್ನೊಂದು ಕಾರಣವಾಗಿರಬಹುದು. ಆದರೆ ಅವನ ಈ ಚುಚ್ಚು ಮಾತುಗಳು ಅನಸೂಯರನ್ನು ಹಿಂಡಿದಂತಾಗುತ್ತಿದ್ದು. ಸದಾ ಜಿಂಕೆಯಂತೆ ಮನೆಯಲ್ಲಿ ಓಡಾಡುತ್ತಿದ್ದ ಮಗಳು ಚೈತನ್ಯ ಇಂದು ತನ್ನೊಳಗಿನ ಚೈತನ್ಯವನ್ನು ಕಳೆದುಕೊಂಡು ಯಾರಿಗೂ ಬೇಡವಾಗಿದ್ದಳು. ಖುದ್ದಾಗಿ ತಂದೇನೆ ಮಗಳ ಅವಸ್ಥೆ ನೋಡಿ ಮುಖ ಮುರಿತಾ ಇದ್ರು. ಕಣ್ಣಂಚಿನಲ್ಲಿ ನೀರು ತುಂಬಿ ಅನಸೂಯ ಅಲ್ಲೇ ಬಾಗಿಲ ಬಳಿ ಕೂತು ಬಿಟ್ರು. ಜೋರಾಗಿ ಅತ್ತು ಬಿಡೋಣ ಅಂದ್ರೆ ಕಣ್ಣೀರು ಬತ್ತಿ ಹೋಗಿತ್ತು. ಹೊರಗಿನವರ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಅವರು ತಮ್ಮವರ ಚುಚ್ಚು ಮಾತಿಗೆ ಪ್ರತಿದಿನ ಕೊರಗುತ್ತಿದ್ದರು. ವಾರ ಕಳೆದು ಮಗಳಿಗೆ ಕೆಲವೊಂದು ಅಗತ್ಯ ವಸ್ತುಗಳನ್ನು ತರಲು ಅವಳು ನಿದ್ದೆ ಮಾಡಿದ ನಂತರ ಅನಸೂಯ ಅವರು ಮಾರ್ಕೆಟ್ ಕಡೆ ಹೊರಡುತ್ತಾರೆ. ಚೈತನ್ಯಾಳ ಅಪ್ಪ ಸದಾಶಿವ ಅವರು ಅಂದು ಮನೆಯಲ್ಲಿರ್ತಾರೆ. ಮಾರ್ಕೆಟ್ನಲ್ಲಿ ತರಕಾರಿ ತಗೋತಾ ಇರಬೇಕಾದ್ರೆ ಅನಸೂಯ ಅವರು ತಮ್ಮ ಬಾಲ್ಯದ ಗೆಳತಿ ಸುಮಿತ್ರಾಳನ್ನು ಭೇಟಿಯಾದ್ರು. ಉಭಯ ಕುಶಲೋಪರಿ ಮಾತನಾಡುತ್ತಾ ಅಲ್ಲೇ ಪಕ್ಕದಲ್ಲಿದ್ದ ಪಾರ್ಕಿನಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ಆ ಸುಡು ಬಿಸಿಲಿಗೆ ಗಂಟಲು ಒಣಗಿ ಸುಮಿತ್ರಾ ಅವರು ಅಲ್ಲೇ ಇದ್ದ ಕಬ್ಬಿನ ಜ್ಯೂಸ್ ಸೆಂಟರ್ನಿಂದ 2 ಗ್ಲಾಸ್ ಕಬ್ಬಿನ ಹಾಲು ಹಿಡಿದುಕೊಂಡು ಒಂದನ್ನು ಗೆಳತಿಗೆ ಕೊಟ್ಟು ಮತ್ತೊಂದನ್ನು ತಾನು ಹೀರುತ್ತಾ, ಹೇಗಿದ್ದೀಯಾ ಅನಸೂಯ? 4 ವರ್ಷ ಆಯ್ತು ಕಣೆ ನಿನ್ನ ನೋಡದೆ. 4 ವರ್ಷದ ಹಿಂದೆ ಒಳ್ಳೆ ಇನ್ನು 30 ತುಂಬದ ಯುವತಿಯಂತೆ ಇದ್ದವಳು ಅದು ಹೇಗೆ 4 ವರ್ಷದಲ್ಲಿ ಒಳ್ಳೆ ಹಣ್ಣು ಮುದುಕಿ ತರ ಆಗಿದ್ದೀಯಾ? ಆರೋಗ್ಯ ಸರಿ ಇದೆ ತಾನೆ? ನನಗೇನೆ, ಸರಿಯಾಗಿಯೇ ಇದ್ದೇನೆ. ಆದ್ರೆ ನನ್ನ ಚೈತನ್ಯ ಎನ್ನುತ್ತಾ ಬಿಕ್ಕುತ್ತಾರೆ ಅನಸೂಯ. ಏನೇ ಚೈತನ್ಯಾಳಿಗೆ ಏನಾಯ್ತು?
ವರ್ಷದ ಹಿಂದಷ್ಟೇ ಅವಳ ಫೋಟೋ ಪೇಪರ್ನಲ್ಲಿ ಬಂದದ್ದನ್ನು ನೋಡಿದ್ದೆ ಕಣೆ. ಅವಳ ಡ್ಯಾನ್ಸ್ಗೆ ಬೆಸ್ಟ್ ಕ್ಲಾಸಿಕಲ್ ಡ್ಯಾನ್ಸರ್ ಆಫ್ ಕರ್ನಾಟಕ ಪ್ರಶಸ್ತಿ ಬಂದಿರೋದು ನೋಡಿ ತುಂಬಾನೇ ಖುಷಿಯಾಯಿತು. ಅಭಿನಂದನೆ ತಿಳಿಸೋಣ ಅಂದರೆ ನನ್ನ ಮೊಬೈಲ್ ಕಳೆದು ಹೋಗಿ ನಂಬರ್ ಎಲ್ಲ ಮಿಸ್ ಆಗಿತ್ತು. ಇದು ನನ್ನ ಹೊಸ ಫೋನ್, ಹೊರಡುವಾಗ ನಿನ್ನ ನಂಬರ್ ಕೊಡು ಎಂದವರೇ. ಯಾಕೆ ಅನಸೂಯ, ಯಾವಾಗಲೂ ಸಿಕ್ಕಿದಾಗ ವಟಗುಡುತ್ತಿದ್ದವಳು ಇವತ್ತು ಬಂದಾಗಿನಿಂದ ಸಪ್ಪಗಿದ್ದೀಯಾ? ಏನಂತ ಹೇಳಲಿ ಸುಮಿತ್ರಾ, 1 ವರ್ಷದ ಹಿಂದೆ ಚೈತನ್ಯ ಪ್ರಶಸ್ತಿ ಪಡೆದು ತನ್ನ ಸ್ಕೂಟಿಯಲ್ಲಿ ಮನೆಗೆ ಬರಬೇಕಾದ್ರೆ ಯಾವುದೋ ನಾಯಿ ಅಡ್ಡ ಬಂದು ಅವಳಿಗೆ ಬ್ಯಾಲೆನ್ಸ್ ಸಿಗದೆ ಅಲ್ಲೇ ಇದ್ದ ಕಮರಿಗೆ ಬಿದ್ದು ಬಿಟ್ಲು. ಬಿದ್ದ ರಭಸಕ್ಕೆ ಅವಳು ಉಳಿದದ್ದೇ ಹೆಚ್ಚು. ಹಾಕಿದ್ದ ಹೆಲ್ಮೆಟ್ ಮಾರುದ್ದ ಎಸೆದು ಹೋಗಿತ್ತು. ತಕ್ಷಣ ಅಲ್ಲಿ ನೆರೆದಿದ್ದ ಜನರು ಅವಳನ್ನು ಆಸ್ಪತ್ರೆಗೆ ಸೇರಿಸಿದ್ರು. ರಕ್ತ ತುಂಬಾನೇ ಹೋಗಿತ್ತು. ಅಲ್ಲದೆ ಸೊಂಟ ಹಾಗೂ ಕಾಲಿಗೆ ಬಲವಾಗಿ ಪೆಟ್ಟು ಬಿದ್ದಿದ್ರಿಂದ ಮುಂದೆ ಅವಳು ಓಡಾಡಲು ಸಾಧ್ಯನೇ ಆಗಲಿಲ್ಲ. ಎದ್ದು ಕೂರ್ತಾಳೆ ಅಷ್ಟೇ. ಆ ದೇವರು ನವಿಲಿನಂತೆ ಕುಣಿತಾ ಇದ್ದ ನನ್ನ ಮಗಳ ಕಾಲಿನ ಬಲವನ್ನೇ ಕಿತ್ತುಕೊಂಡ. ಈಗೇನೇ ಇದ್ರೂ ಎಲ್ಲ ಹಾಸಿಗೆ ಮೇಲೇನೆ. ಮಗಳು ಈ ಥರ ಆಗಬಹುದು ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ವಿಧಿ ಬರಹನ ಬದಲಾಯಿಸಲು ನಾವ್ಯಾರು? ಸಾರಿ ಅನ್ಸೂಯ, ನಿನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದ್ದರೂ ನನಗೆ ಒಂದು ಚೂರು ಸುಳಿವು ಸಿಗಲಿಲ್ಲ ಎಂದು ಬೇಜಾರು ಪಟ್ಟುಕೊಳ್ಳುತ್ತಾ ಸುಮಿತ್ರಾ ಸುಮ್ಮನಾದ್ರು. ತಟ್ಟನೆ ಏನೋ ಹೊಳೆದವರಂತೆ, ಅನಸೂಯ, ನನ್ನ ಮಗಳು ವೈಷ್ಣವಿ ಮಂಗಳೂರಿನಲ್ಲಿ ಇರುವುದು. ಅವಳ ಮನೆ ಹತ್ರದ ಒಬ್ರು ಅಜ್ಜಿ ಹೋದ ಮಳೆಗಾಲಕ್ಕೆ ಜಾರ್ ಬಿದ್ದು ಸೊಂಟಕ್ಕೆ ಪೆಟ್ಟಾಗಿ ಸ್ವಾಧೀನ ಕಳೆದುಕೊಂಡಿದ್ರಂತೆ. ನಂತರ ಅದೆಲ್ಲೋ ಗಾಡಿಗದ್ದೆ ಎಂಬ ಸಣ್ಣ ಊರಲ್ಲಿ ಯಾರೋ ಒಬ್ರು ನಾಟಿ ವೈದ್ಯರು ಇದ್ದಾರಂತೆ. ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ವರ್ಷ ಕಳೆಯುವುದರ ಒಳಗೆ ಆ ಅಜ್ಜಿ ಮತ್ತೆ ನಡೆದಾಡಲು ಶುರು ಮಾಡಿದ್ರು ಅಂತ ಹೇಳ್ತಾ ಇದ್ಲು. ನೀನ್ಯಾಕೆ ಚೈತನ್ಯನ ಕರೆದುಕೊಂಡು ಅಲ್ಲಿಗೆ ಒಂದು ಸಲ ಹೋಗಿ ಬರಬಾರ್ದು? ಬೇಕಿದ್ರೆ ನಾನು ನನ್ನ ಮಗಳ ಬಳಿ ಅಲ್ಲಿಯ ಎಲ್ಲ ವಿವರಗಳನ್ನು ತಿಳಿಸಲು ಹೇಳ್ತೇನೆ. ಈ ತರಹ ಕಣ್ಣೀರು ಹಾಕಿಕೊಂಡು ಕೈ ಕಟ್ಟಿ ಕೂತ್ಕೊಳ್ಳುವುದಕ್ಕಿಂತ ಒಂದ್ಸಲ ಹೋಗಿ ಬಂದ್ರೆ ಏನಾದ್ರೂ ಮ್ಯಾಜಿಕ್ ಆದ್ರೂ ಆಗಬಹುದು. ಸುಮಿತ್ರರವರ ಮಾತು ಕೇಳಿ ಅನಸೂಯ ಅವರಿಗೆ ಮನಸ್ಸಲ್ಲಿ ಮಗಳು ಹುಷಾರಾಗಬಹುದೆಂಬ ಸಣ್ಣ ಆಶಾ ಕಿರಣ ಮೂಡಿತು. ಸುಮಿತ್ರಾ ಅನಸೂಯಳ ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಅಲ್ಲಿಂದ ಹೊರಟರು. ಈ ವಿಷಯನ ಗಂಡ ಹಾಗೂ ಮಗನಿಗೆ ತಿಳಿಸ್ಬೇಕೆಂದು ಮನೆ ಕಡೆ ಹೆಜ್ಜೆ ಹಾಕಿದ್ರು. ಮನೆಗೆ ಕಾಲಿಡುತ್ತಲೇ ಸದಾಶಿವ ಅವರು, ಅನಸೂಯ, ಯಾಕೆ ಇಷ್ಟೊತ್ತು ಮಾಡಿದೆ? ನಿನಗೊಂದು ಸಿಹಿ ಸುದ್ದಿ ಇದೆ ಕಣೆ. ರೀ, ನಾನು ಕೂಡ ಒಂದು ಖುಷಿ ವಿಚಾರ ನಿಮ್ಗೆ ತಿಳಿಸ್ಬೇಕು. ಮೊದಲು ನೀವು ಹೇಳಿ. ಏನ್ ಗೊತ್ತಾ ಅನಸೂಯ, ನನ್ನ ಗೆಳೆಯ ಕಿಶೋರ್ ಫೋನ್ ಮಾಡಿದ್ದ. ಅವನ ಮಗಳು ಪ್ರಿಯಾಂಕಾ ಅಂದ್ರೆ ಪಿಂಕಿನ ಈ ಮನೆಗೆ ಸೊಸೆಯಾಗಿ ಮಾಡಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮಿಥುನ್ಗೂ ಕೂಡ ಈ ವಿಷಯ ತಿಳಿಸಿದೆ. ಅವನಿಗೂ ಒಪ್ಪಿಗೆ ಇದೆ. ಹೇಗೂ ಬಾಲ್ಯದಲ್ಲಿ ಆಡಿಕೊಂಡು ಬೆಳೆದವರಲ್ವಾ. ಎಷ್ಟು ಒಳ್ಳೆ ಸುದ್ದಿರಿ. ಇರಿ, ಇವಾಗಲೇ ಬಾಯಿ ಸಿಹಿ ಮಾಡೋಣ ಎಂದು ಅಡುಗೆ ಕೋಣೆಗೆ ಹೊರಟವರನ್ನು ತಡೆದು ನಿಲ್ಲಿಸಿದ ಸದಾಶಿವ ಅವರು, ಅದು ಮದುವೆಗೇನೋ ಒಪ್ಪಿಗೆ ಇದೆ ಆದ್ರೆ ಎಂದು ರಾಗ ಹೇಳಿದಾಗಲೇ ಅನಸೂಯ ಅವರಿಗೆ ಗಂಡ ಯಾವುದಕ್ಕೆ ಪೀಠಿಕೆ ಹಾಕುತ್ತಿದ್ದಾರೆ ಎಂಬ ವಿಚಾರ ತಿಳಿಯದೆ ಹೋಗಲಿಲ್ಲ. ಏನು, ಈ ಮದುವೆ ಆಗ್ಬೇಕಂದ್ರೆ ಮಗಳು ಈ ಮನೆಯಲ್ಲಿ ಇರಬಾರ್ದು, ಅದೇ ಅಲ್ವಾ ನಿಮ್ಮ ಮಾತು? ಹಾಗಲ್ಲ ಅನಸೂಯ, ನೀನೇ ನೋಡು, ಇದೇ ಕಾರಣಕ್ಕೆ ಪ್ರತಿ ಸಲನೂ ಮದುವೆ ತಪ್ಪಿ ಹೋಗ್ತಾ ಇದೆ. ಇನ್ನೂ ನಾವು ತಡ ಮಾಡಿದ್ರೆ ಚೈತನ್ಯಳ ಜೊತೆಗೆ ಮಿಥುನನ ಜೀವನ ಕೂಡ ಹಾಳಾದಂತೆ ಅಲ್ವಾ? ಸ್ವಲ್ಪ ಅವನ ಬಗ್ಗೆನೂ ಯೋಚನೆ ಮಾಡೆ. ನನಗೂ ಮಗಳೆಂಬ ಆಸೆಯ ಮಮಕಾರ ಇದೆ. ಹಾಗಂತ ಎಷ್ಟು ಸಮಯ ಅಂತ ಹೀಗೆ ಸುಮ್ಮನಿರೋದು? ನಾವು ಹೇಗೂ ಬಿದ್ದು ಹೋಗುವ ಮರಗಳು. ಇನ್ನು ಚೈತನ್ಯ ಅಂತೂ ಎದ್ದು ಬರ್ತಾಳೆ ಎಂಬ ಯಾವ ಹುರುಪು ನನಗಿಲ್ಲ. ಹಾಗಾಗಿ ಅವಳಿಗೂ ನಾವಿರುವಾಗಲೇ ಒಂದು ವ್ಯವಸ್ಥೆ ಮಾಡಿ ಮಿಥುನ್ ಹಾಗೂ ಪಿಂಕಿಗೆ ಮದುವೆ ಮಾಡಿಸಿದ್ರೆ ನಮ್ಮ ಅರ್ಧ ಜವಾಬ್ದಾರಿ ಕಳೆದಂಗೆ. ಈಗಿನ ಮಕ್ಕಳು ಇನ್ನೊಬ್ಬರ ಮನೆಗೆ ಬಂದು ಚಾಕರಿ ಮಾಡಲು ರೆಡಿ ಇರ್ತಾರ? ನೀನೇ ಹೇಳು. ಓ, ಕೂಸು ಬರುವ ಮುಂಚೆ ಕುಲಾವಿ ಹೊಲಿಸಿದ್ರೆಂಬಂತೆ ನೀವು ಸೊಸೆ ಬರುವ ಮೊದಲೇ ಅವಳ ಬಗ್ಗೆ ತುಂಬಾನೇ ಕಾಳಜಿ ಮಾಡುವ ಹಾಗಿದೆ. ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗಿಂತ ನಿಮ್ಮ ಗೆಳೆಯನ ಮಗಳೇ ಹೆಚ್ಚಾದ್ಲ ನಿಮಗೆ. ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನುವ ವಿಚಾರ ಬರಲ್ಲ ಅನಸೂಯ. ಪಿಂಕಿಯ ವಿಷಯ ಬಿಡು. ಆದ್ರೆ ನಮ್ಮ ಮಗನ ಚಿಂತೆ ಇದೆಯಾ ನಿನಗೆ? ಬಾಗಿಲ ಬಳಿ ನಿಂತು ಎಲ್ಲವನ್ನೂ ಕೇಳಿಸುತ್ತಾ ನಿಂತಿದ್ದ ಮಗ, ಅವರು ಯಾಕಪ್ಪ ನನ್ನ ಬಗ್ಗೆ ಚಿಂತೆ ಮಾಡ್ತಾರೆ? ಅವರಿಗೆ ಇರುವುದು ಒಬ್ಳೇ ಮಗಳು. ನಾನು ತಾಯಿ ಇದ್ದು ಇಲ್ಲದ ಅನಾಥ ಅನಿಸುತ್ತೆ. ನೋಡು ಅನಸೂಯ, ಮಗಳ ಭವಿಷ್ಯ ಮುಂದೆ ಏನು ಅಂತ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗಂತ ಮಗನ ಭವಿಷ್ಯಕ್ಕೂ ಕಲ್ಲು ಹಾಕುವಷ್ಟು ಕಟುಕ ಅಲ್ಲ ನಾನು. ಏನ್ರಿ ನಿಮ್ ಮಾತಿನ ಅರ್ಥ? ಮಗನಿಗೆ ಭವಿಷ್ಯ ಕಟ್ಟಲು ಹೋಗಿ ಮಗಳನ್ನು ಬಾವಿಗೆ ತಳ್ಳಬೇಕು ಅಂತ ಅನ್ಕೊಂಡಿದ್ದೀರಾ? ಅನಸೂಯ ಜೋರಾಗಿ ಕೂಗಿದ್ರು. ಯಾಕೆ ಅನಸೂಯ ಈ ತರಹದ ಮಾತುಗಳು? ಅವಳು ಕೂಡ ನನ್ನ ಮಗಳೇ. ಅದಕ್ಕೆ ಅವಳಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಮಾಡಿದ್ದೇನೆ.
ಕಿಶೋರ್ನ ಪರಿಚಯದ ಒಂದು ಆಶ್ರಮ ಇದೆಯಂತೆ. ಒಂದ್ಸಲ ನಾವು ಅಲ್ಲಿ ಯಾರನ್ನಾದರೂ ಬಿಟ್ಟು ಬಂದರೆ ಮುಂದೆ ಅವರ ಎಲ್ಲ ಜವಾಬ್ದಾರಿ ಆ ಆಶ್ರಮದವರದ್ದೇ. ವರ್ಷಕ್ಕೆ ಒಂದು ಸಲ ಅವರ ಖರ್ಚಿಗೆ ಇಷ್ಟು ಹಣ ಕಟ್ಟಲಿಕ್ಕೆ ಇರುತ್ತೆ. ದಾನಿಗಳ ನೆರವು ಸರಾಗವಾಗಿ ಆಶ್ರಮಕ್ಕೆ ಸಿಗುವುದರಿಂದ ಹೆಚ್ಚು ಹಣವು ಕಟ್ಟಲು ಸಿಗುವುದಿಲ್ಲ. ಸುಮ್ಮನೆ ಯಾವತ್ತಿಗೂ ಸರಿ ಹೋಗದ ಅವಳ ಟ್ರೀಟ್ಮೆಂಟ್ಗಂತ ಹಣ ಸುರಿಯುವ ಬದಲು ಆ ಹಣದ ಸ್ವಲ್ಪ ಪಾಲನ್ನು ಆಶ್ರಮಕ್ಕೆ ಕಟ್ಟಿದರೆ ನಾವು ಕೂಡ ನೆಮ್ಮದಿಯಾಗಿ ಇರಬಹುದು. ಅನಸೂಯ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ನನ್ನ ಮಗಳನ್ನು ಆಶ್ರಮಕ್ಕೆ ಕಳುಹಿಸಲು ಆ ಕಿಶೋರ್ ಯಾರ್ರಿ? ಓ, ಅವನ ಮಗಳು ಈ ಮನೆಗೆ ಬರಬೇಕು ಅಂತ ನಾನು ನನ್ನ ಮಗಳನ್ನು ದಿಕ್ಕು ದಿಸೆ ಇಲ್ಲದ ಅನಾಥೆಯಂತೆ ಆಶ್ರಮಕ್ಕೆ ಕಳುಹಿಸಬೇಕೆ? ಅವಳು ಈ ಮನೆಗೆ ಸೊಸೆಯಾಗಿ ಬರುವ ಮೊದಲೇ ಈ ಪರಿಸ್ಥಿತಿಯಾದರೆ ಮುಂದೆ ಅವಳು ಈ ಮನೆಯ ಹೊಸಲು ತುಳಿದು ಬಂದರೆ ನಮಗೂ ಈ ಮನೆಯಲ್ಲಿ ಉಳಿಗಾಲ ಇಲ್ಲ ಅನಿಸುತ್ತೆ. ಅದರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಇವತ್ತೇನೋ ನಾವು ಗಟ್ಟಿಮುಟ್ಟಾಗಿಯೇ ಇದ್ದೇವೆ. ಮುಂದೆ ನಮ್ಮ ಪರಿಸ್ಥಿತಿ ಚೈತನ್ಯಾಳ ಹಾಗೆ ಆಗಬಹುದು. ಆಗ ಆ ನಿಮ್ಮ ಮುದ್ದಿನ ಸೊಸೆ ಹಾಗೂ ನಿಮ್ಮ ಗೆಳೆಯ ನಮ್ಮನ್ನು ಕೂಡ ಆಶ್ರಮಕ್ಕೆ ಸೇರಿಸಲ್ಲ ಅನ್ನುವ ಗ್ಯಾರಂಟಿ ಏನು? ಸಾಕು ಸುಮ್ಮನಿರೆ, ಬರೀ ಇದೇ ಗೋಳಾಯ್ತು ನಿನ್ನದು. ಬಾಯಿ ಎತ್ತಿದ್ರೆ ಚೈತನ್ಯ ಚೈತನ್ಯ. ಅವಳ ಮುಂದೆ ಬೇರೆ ಯಾರು ಕಾಣಿಸಲ್ಲ ಅಲ್ವಾ ನಿನಗೆ? ನಿನಗೆ ಅವಳನ್ನು ಬಿಟ್ಟಿರುವುದು ಅಷ್ಟು ಕಷ್ಟವಾದರೆ ನೀನು ಕೂಡ ಅವಳ ಜೊತೆ ಆಶ್ರಮಕ್ಕೆ ಹೋಗಿ ಸೇರು. ಇಲ್ಲಿ ನಾನು ಮಿಥುನ್ ಹಾಯಾಗಿರ್ತೇವೆ. ಗಂಡನಿಂದ ಇಂತಹ ಮಾತುಗಳನ್ನು ನಿರೀಕ್ಷಿಸಿರದ ಅನಸೂಯ ಅವರ ಹೃದಯ ಒಡೆದು ಹೋಯಿತು. ಅಷ್ಟು ಬೇಗ ಮಗಳು ನಾನು ಇವರಿಗೆ ಬೇಡವಾಗಿ ಹೋದ್ನಾ ಅನಿಸಿತು. ಸರಿ ಕಣ್ರಿ, ನಿಮ್ಮಿಷ್ಟದಂತೆ ಆಗಲಿ. ಇನ್ನು ಮುಂದೆ ನನ್ನ ಹಾಗೂ ನನ್ನ ಮಗಳ ಬಗ್ಗೆ ನಿಮಗೆ ಯೋಚನೆ ಬೇಡ. ಅವಳನ್ನು ಎಲ್ಲಿಗೆ ಸೇರಿಸಬೇಕು ಅಂತ ತೀರ್ಮಾನ ಮಾಡಿಯಾಗಿದೆ. ಅದನ್ನು ಹೇಳಬೇಕು ಅಂತಾನೆ ಖುಷಿಯಿಂದಲೇ ಬಂದೆ. ನೀವು ನೋಡಿದ್ರೆ ನಿಮ್ಮ ಬಾಯಾರೆ ನಮ್ಮನ್ನು ಇಲ್ಲಿಂದ ತೊಲಗಲು ಹೇಳಿದ್ರೆ. ಕಟ್ಕೊಂಡ ಹೆಣ್ಣಿಗೆ ಗಂಡನಿಂದ ಇದಕ್ಕಿಂತ ಒಳ್ಳೆಯ ಮಾತುಗಳು ಬೇಕಾ? ನೀವೇನು ಯೋಚನೆ ಮಾಡಬೇಡಿ. ನೀವು ಹಾಗೂ ನಿಮ್ಮ ಮಗ ಇಲ್ಲಿಯವರೆಗೆ ಮಾಡಿದ ಉಪಕಾರವೇ ಸಾಕು. ಮುಂದೆ ನಮ್ಮ ಜವಾಬ್ದಾರಿನ ನಾವೇ ಹೊತ್ತುಕೊಳ್ಳುತ್ತೇವೆ ಎಂದು ಹೇಳುತ್ತಾ ರೂಮಿನ ಕಡೆ ನಡೆಯುತ್ತಾರೆ. ಮನೆಯಲ್ಲಿ ಸ್ಮಶಾನ ಮೌನ. ಮಾತಿಲ್ಲ, ಕಥೆಯಿಲ್ಲ. ಮಗ ಕೂಡ ಅಪ್ಪನ ಮಾತು ಕೇಳುವಂತೆ ಅಮ್ಮನಿಗೆ ಒತ್ತಾಯಿಸಿದ. ಆದರೆ ಅನಸೂಯ ಮಾತ್ರ ತಮ್ಮ ಪಟ್ಟು ಬಿಡಲಿಲ್ಲ. ಕೊನೆಗೆ ಮಗ, ನೀನು ನನ್ನ ಹಾಗೂ ಚೈತನ್ಯಾಳ ಮಧ್ಯದಲ್ಲಿ ತಾರತಮ್ಯ ಮಾಡ್ತಾ ಇದ್ಯಾ? ಪರವಾಗಿಲ್ಲ ಬಿಡು, ಇನ್ನು ಮುಂದೆ ಈ ಮನೆಯಲ್ಲಿ ಚೈತನ್ಯ ಇರಲ್ಲ ಅಷ್ಟೇ. ನಾನು ಆಶ್ರಮದವರಿಗೆ ಫೋನ್ ಮಾಡಿ ಎಲ್ಲ ವಿಚಾರ ತಿಳಿಸಿದ್ದೇನೆ. ಅಪ್ಪ ಕೂಡ ಅಲ್ಲಿನ ಎಲ್ಲ ಸವಲತ್ತಿನ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ನಾಳೆ ಬೆಳಿಗ್ಗೆ ಆಶ್ರಮದವರು ಚೈತನ್ಯಾಳನ್ನು ಕರೆದುಕೊಂಡು ಹೋಗಲು ಮನೆಗೆ ಬರ್ತಾ ಇದ್ದಾರೆ. ನೀನು ಸುಮ್ಮನಿದ್ರೆ ಸರಿ. ಸುಮ್ಮನೆ ಅವರ ಎದುರು ಕೂಡ ಇದೇ ರೀತಿ ಕೂಗಾಡಿ 4 ಜನರ ಮುಂದೆ ತಮಾಷೆ ಮಾಡಿ ಅದನ್ನು ಆಡಿಕೊಳ್ಳುವ ಹಾಗೆ ಮಾಡಬೇಡ. ಮೊದಲೇ ಗಂಡನ ಮಾತಿಗೆ ಬುಸುಗೊಡುತ್ತಿದ್ದ ಅನಸೂಯ ಅವರು ಮಗನ ಮಾತಿಗೆ ಮತ್ತಷ್ಟು ಕೋಪಗೊಂಡು ಅವನ ಕೆನ್ನೆಗೆ 2 ಏಟು ಬಾರಿಸಿ, ಎಷ್ಟೋ ಧೈರ್ಯ ನಿನಗೆ? ಏನಂದೆ ನೀನು? ನಾನು ನಿಮ್ಮಿಬ್ಬರಲ್ಲಿ ತಾರತಮ್ಯ ಮಾಡ್ತಾ ಇದ್ದೀನ? ಸ್ವಂತ ತಂಗಿ ಎನ್ನುವ ಕಾಳಜಿನೂ ಇಲ್ವಲ್ಲೋ ನಿನಗೆ? ಅದ್ ಸರಿನೇ, ಹೆತ್ತ ತಂದೆನೇ ಮಗಳನ್ನು ಆಶ್ರಮಕ್ಕೆ ಸೇರಿಸಲು ಹೊರಟಿರುವಾಗ ಇನ್ನು ನಿನ್ನ ನಡೆ ಏನು ಆಶ್ಚರ್ಯ ತರಿಸುವಂಥದ್ದಲ್ಲ ಬಿಡು. ಇರು, 1 ನಿಮಿಷ ಬಂದೆ ಎನ್ನುತ್ತಾ ರೂಮ್ನಲ್ಲಿದ್ದ ಕಪಾಟಿನಿಂದ ತನ್ನ ಚಿನ್ನ ಇಟ್ಟಿರುವ ಬ್ಯಾಗ್ ತೆಗೆದು ಅದನ್ನು ಹಾಸಿಗೆ ಮೇಲೆ ಹರಡಿ ಸಮ ಪಾಲು ಮಾಡಿ 1 ಪಾಲನ್ನು ಬಟ್ಟೆಗೆ ಹಾಕಿ ಗಂಟು ಕಟ್ಟಿ ತನ್ನ ಮಗನ ಕೈಯಲ್ಲಿಟ್ಟು, ಇದ್ಯಾವುದು ನಿಮ್ಮಪ್ಪ ದುಡಿದು ಮಾಡಿಕೊಟ್ಟದ್ದಲ್ಲ. ನನ್ನ ಮದುವೆಯ ಸಮಯದಲ್ಲಿ ನನಗೆ ತವರು ಮನೆಯವರು ಕೊಟ್ಟ ಉಡುಗೊರೆ. ಅದನ್ನು ಬಿಟ್ಟು ನನ್ನದು ಅಂತ ಬೇರೆ ಏನೂ ಇಲ್ಲ. ಇದ್ದಿದ್ರೆ ಖಂಡಿತ ಅದನ್ನು ಪಾಲ್ ಮಾಡ್ತಾ ಇದ್ದೆ. ಅಮ್ಮ, ನಾನಿವಾಗ ಚಿನ್ನ ಪಾಲ್ ಮಾಡುವಂತ ಕೇಳಿದ್ನ? ಇಲ್ಲಪ್ಪ, ನೇರವಾಗಿ ಕೇಳದಿದ್ದರೂ ಪರೋಕ್ಷವಾಗಿ ನಿನ್ನ ಮಾತಿನ ಅರ್ಥ ಅದೇ ತಾನೆ. ತಾಯಿ ಮಕ್ಕಳ ನಡುವೆ ಯಾವತ್ತೂ ತಾರತಮ್ಯ ಮಾಡಲ್ಲ. ನನಗೆ ನೀವಿಬ್ಬರು ನನ್ನ 2 ಕಣ್ಣುಗಳಿದ್ದಂತೆ. ಆದರೆ ಸದ್ಯಕ್ಕೆ 1 ಕಣ್ಣಿಗೆ ನನ್ನ ಅಗತ್ಯ ಹೆಚ್ಚಿದೆ. ಅದಕ್ಕೆ ಅಂಟಿರುವ ಪೊರೆಯನ್ನು ಕಳಚಲು ನಾನು ದೊಡ್ಡ ತೀರ್ಮಾನವನ್ನೇ ತಗೊಳ್ಬೇಕಾಗಿದೆ. ಖಂಡಿತ ತಗೋತೀನಿ. ನಾಳೆ ಬೆಳಿಗ್ಗೆನೆ ನಾವು ಇಡಲಿರುವ ಮೊದಲ ಹೆಜ್ಜೆಗೆ ಅಡಿಪಾಯ ಹಾಕಬೇಕಾಗಿದೆ ಎನ್ನುತ್ತಾ ಮಲಗಲು ತನ್ನ ಕೋಣೆಗೆ ಹೋದ್ರು. ಗಂಡ ಮಗ ಇಬ್ಬರಿಗೂ ಅನಸೂಯ ಇಡಲು ಹೊರಟ ಹೆಜ್ಜೆಯ ಸಣ್ಣ ಸುಳಿವು ಇರಲಿಲ್ಲ. ಮಗಳು ಸರಿಯಾದ ಮೇಲೇನೆ ನಾನು ಈ ಮನೆಗೆ ಕಾಲಿಡುವುದು ಎಂದು ಶಪಥ ಮಾಡಿ ಮರುದಿನ ಬೆಳಿಗ್ಗೆ ಬೇಗ ಎದ್ದು ತನ್ನ ಹಾಗೂ ಮಗಳ ಬಟ್ಟೆ ಬರೆಯನ್ನು ಬ್ಯಾಗಿಗೆ ತುಂಬಿಸಿ ರಿಕ್ಷಾಗಾಗಿ ಕಾಯ್ತಾ ಇದ್ರು. ಸದಾಶಿವ ಹಾಗೂ ಮಿಥುನ್ ತಾಯಿಯಲ್ಲಿ ಎಲ್ಲಿಗೆ ಹೊರಡಿರುವುದು ಎಂಬುದಾಗಿ 100 ಸಾರಿ ಕೇಳಿದ್ರು. ಕಲ್ಲುಗೊಂಬೆಯಂತೆ ಕೂತಿದ್ದ ಅನಸೂಯ ಅವರ ಬಾಯಿಂದ ಒಂದೇ ಒಂದು ಮಾತು ಹೊರಡಿರಲಿಲ್ಲ. ಕಾಯ್ತಾ ಇದ್ದ ರಿಕ್ಷಾ ಮನೆ ಬಾಗಿಲಿಗೆ ಬರ್ತಾ ಇದ್ದಂತೆ ಅನಸೂಯ ಅವರು ಬಟ್ಟೆಗಳನ್ನು ತುಂಬಿರುವ ಬ್ಯಾಗನ್ನು ಕೈಗೆತ್ತಿಕೊಂಡು ರಿಕ್ಷಾದ ಒಳಗಿಟ್ಟು ಡ್ರೈವರ್ನ ಸಹಾಯದಿಂದ ಚೈತನ್ಯಾಳನ್ನು ಕೂಡ ರಿಕ್ಷಾದಲ್ಲಿ ಕೂರಿಸಿ ಹಿಂತಿರುಗದೆ ಹೊರಟೇ ಬಿಟ್ರು. ಅಪ್ಪ ಮಗ ಮುಖ ನೋಡ್ಕೊಂಡು ದಂಗಾಗಿ ನಿಂತರು. ಸದಾಶಿವ ಅವರು ಮಗನಲ್ಲಿ, ಬಿಡಪ್ಪ, ಎಲ್ಲಿಗೆ ಹೋಗ್ತಾರೆ? ಕೈಯಲ್ಲಿದ್ದ ಕಾಸು ಖಾಲಿಯಾದ ಮೇಲೆ ಮನೆಗೆ ಬಂದೇ ಬರ್ತಾರೆ. ಹೊರಗಿನ ಜೀವನ ಅಷ್ಟು ಸುಲಭದ್ದಲ್ಲ. ಇವತ್ತೆಲ್ಲ ನಾಳೆ ಬರಲೇಬೇಕು. ಆದರೂ ಅಪ್ಪ,
ನೀನು ಸುಮ್ಮನೆ ನಿನ್ನ ಕೆಲಸ ನೋಡ್ಕೋ ಎಂದು ಹೇಳುತ್ತಾ ಸದಾಶಿವ ಅವರು ಆಫೀಸಿಗೆ ಹೊರಟರು. ಮಿಥುನ್ ಕೂಡ ತನ್ನ ಕೆಲಸದಲ್ಲಿ ಮಗ್ನನಾದ. ರೈಲ್ವೆ ಸ್ಟೇಷನ್ ತನಕ ರಿಕ್ಷಾದಲ್ಲಿ ಹೋಗಿ ಅಲ್ಲಿಂದ ಯಾರದ್ದೋ ಸಹಾಯ ಪಡೆದುಕೊಂಡು ಮಂಗಳೂರಿನ ರೈಲು ಹತ್ತುತ್ತಾರೆ. ಎಷ್ಟೋ ಸಮಯದಿಂದ ಮನೆಯೊಳಗೆ ಇದ್ದ ಚೈತನ್ಯಳ ಜೀವಕ್ಕೆ ಇಂದು ಹೊಸ ಹುರುಪು ಸಿಕ್ಕಂತಾಯಿತು. ಮಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದವರಿಗೆ ವೈಷ್ಣವಿ ಎದುರುಗೊಳ್ಳುತ್ತಾಳೆ. ಅನಸೂಯ ಅವರ ಗೆಳತಿ ಸುಮಿತ್ರ ತಮ್ಮ ಮಗಳು ವೈಷ್ಣವಿಗೆ ಫೋನ್ ಮಾಡಿ ಅನಸೂಯಳಿಗೆ ಸಹಾಯ ಮಾಡುವಂತೆ ತಿಳಿಸಿದ್ರಿಂದ ವೈಷ್ಣವಿ ಅವರನ್ನು ಕರೆದುಕೊಂಡು ತನ್ನ ಮನೆ ಕಡೆ ಹೊರಡ್ತಾಳೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ರಿಂದ ಅನಸೂಯ ಹಾಗೂ ಚೈತನ್ಯಾಳಿಗೆ ಅಲ್ಲಿರಲು ಯಾವುದೇ ಸಮಸ್ಯೆ ಆಗಲಿಲ್ಲ. ಮಾರನೇ ದಿನ ಬೆಳಿಗ್ಗೆ ವೈಷ್ಣವಿ ತನ್ನ ಕಾರಿನಲ್ಲಿ ಗಾಡಿಗದ್ದೆ ಎಂಬ ಸಣ್ಣ ಹಳ್ಳಿಯಲ್ಲಿದ್ದ ನಾಟಿ ವೈದ್ಯರ ಬಳಿ ಅವರನ್ನು ಕರೆದುಕೊಂಡು ಹೋಗ್ತಾಳೆ. ಅದೊಂದು ಕಾಡಿನ ಮಧ್ಯೆ ಇರುವ ಕುಗ್ರಾಮ. ಅಲ್ಲೊಂದು ಇಲ್ಲೊಂದು ನೋಡಲು ಮನೆ ಕಾಣಿಸ್ತಾ ಇತ್ತು. ದೂರದಲ್ಲಿದ್ದ ಚಂಪಕ ನದಿಯ ಬಳಿ ಒಂದು ಹಂಚಿನ ಮನೆ ಇತ್ತು. ಒಬ್ಬರು ಅಜ್ಜ ಜಗಲಿಯಲ್ಲಿ ಕೂತು ಎಲೆ ಅಡಿಕೆ ಮೆಲ್ಲುತ್ತಿದ್ದರೆ ಮತ್ತೊಬ್ಬ ಯುವಕ ಬೆಂಚಿನ ಮೇಲೆ ಯಾರನ್ನೋ ಮಲಗಿಸಿ ಅವರ ಕಾಲಿಗೆ ಏನೋ ಲೇಪನ ಹಚ್ಚಿ ಮಾಲಿಶ್ ಮಾಡ್ತಾ ಇದ್ದ. ಮನೆ ಒಳಗೆ ಹೋದಂತೆ ಒಂದು ಬದಿಯಲ್ಲಿ ಕೆಲವು ಹೆಂಗಸರು ಏನೋ ಗಿಡಮೂಲಿಕೆಯನ್ನು ರುಬ್ಬುತ್ತಿದ್ದರೆ ಮತ್ತೊಂದು ಕಡೆಯಲ್ಲಿ ಗಿಡಮೂಲಿಕೆಗಳ ಎಣ್ಣೆ ತಯಾರಾಗ್ತಾ ಇತ್ತು. ಅಷ್ಟರಲ್ಲಿ ಏನಾಗಬೇಕಿತ್ತು ಎಂಬ ಗಡುಸಾದ ಧ್ವನಿ ಕೇಳಿಸಿತು. ನಾವಿಲ್ಲಿ ನಾಟಿ ವೈದ್ಯರನ್ನು ಭೇಟಿಯಾಗಲು ಬಂದ್ವಿ ಎಂದು ವೈಷ್ಣವಿ ಹೇಳ್ತಾಳೆ. ಬನ್ನಿ ಎನ್ನುತ್ತಾ ಅವರನ್ನು ನಾಟಿ ವೈದ್ಯರ ಬಳಿ ಕರೆದುಕೊಂಡು ಹೋಗ್ತಾರೆ. ಅನಸೂಯ ಅವರು ತಮ್ಮ ಮಗಳ ಪರಿಸ್ಥಿತಿಯನ್ನು ಆ ನಾಟಿ ವೈದ್ಯರಲ್ಲಿ ಬಿಡಿಸಿ ಹೇಳ್ತಾರೆ. ಕಾರ್ನಲ್ಲಿ ಕೂತಿದ್ದ ಚೈತನ್ಯಾಳನ್ನು ಎತ್ತಿಕೊಂಡು ಅಲ್ಲೇ ಇದ್ದ ಹಾಸಿಗೆ ಮೇಲೆ ಮಲಗಿಸಿ ನಾಟಿ ವೈದ್ಯರಾದ ಹೂವಜ್ಜ ಅವಳನ್ನು ಪರೀಕ್ಷಿಸುತ್ತಾರೆ. ನಂತರ ಒಳಗೆ ಬಂದವರು ಅನಸೂಯ ಅವರಲ್ಲಿ, ಅಮ್ಮ, ನಿಮ್ಮ ಮಗಳು ಪೂರ್ತಿಯಾಗಿ ಹುಷಾರಾಗ್ತಾಳೆ ಎಂಬ ಭರವಸೆ ನಾನು ಕೊಡುವುದಿಲ್ಲ. ಹಾಗಂತ ನೀವು ಕೊರಗಬೇಡಿ. ಹುಷಾರಾದ್ರೂ ಆಗಬಹುದು, ಆಗದೇನೂ ಇರಬಹುದು, ಅದು ಹೇಳಕ್ಕಾಗಲ್ಲ. ಜೊತೆಗೆ ಇವತ್ತು ಮದ್ದು ಕೊಟ್ಟು ನಾಳೆ ಸರಿಯಾಗುವಂತಹ ಕಾಯಿಲೆ ಇದಲ್ಲ. ಸ್ವಲ್ಪ ಸಮಯ ಹಿಡಿಬಹುದು. ಎಷ್ಟು ಸಮಯ ವೈದ್ಯರೇ? ಇನ್ನೊಂದು ತಿಂಗಳಲ್ಲಿ ನನ್ನ ಮಗಳು ಸರಿಯಾಗಬಹುದಾ? ಮುಂಚಿನ ತರಹ ಓಡಾಡಬಹುದಾ? ಹೂವಜ್ಜ ನಗುತ್ತಾ, ಅವಸರ ಪಡಬೇಡಿ ಅಮ್ಮ, ಇದು ನಾಟಿ ಮದ್ದು. ನೀವು ಕೊಡಿಸಿದ ಇಂಗ್ಲಿಷ್ ಮದ್ದಲ್ಲಿ ಗುಣ ಕಾಣಿಲ್ಲ ಅಂದ ಮೇಲೆ ಈ ಚಿಕಿತ್ಸೆಗೆ ಸಮಯ ತೆಗೆದುಕೊಳ್ಳಬಹುದು. ದೈವ ಇಚ್ಛೆ ಇದ್ದರೆ ಒಂದೇ ತಿಂಗಳಲ್ಲಿ ಗುಣ ಆಗಲೂಬಹುದು. ಈ ನಾಟಿ ಚಿಕಿತ್ಸೆಗೆ ತಾಳ್ಮೆ ತುಂಬಾನೇ ಮುಖ್ಯ. ತಾಳಿದವನು ಬಾಳಿಯನು ಎಂಬ ಗಾದೆ ನೀವು ಕೇಳಿರದೇ ಇರಲ್ಲ ಬಿಡಿ. ನೀವೇನು ಯೋಚನೆ ಮಾಡಬೇಡಿ. ಅವಳ ಸಂಪೂರ್ಣ ಜವಾಬ್ದಾರಿ ನನ್ನದು. ಪೂರ್ತಿಯಾಗಿ ಅಲ್ಲದಿದ್ದರೂ ಖುದ್ದಾಗಿ ಅವಳ ಕೆಲಸಕ್ಕೆ ಯಾವ ನೆರವು ಇಲ್ಲದೆ ಅವಳೇ ಮಾಡುವಷ್ಟು ಶಕ್ತಳಾಗುವಲ್ಲಿ ಎರಡು ಮಾತಿಲ್ಲ. ಧೈರ್ಯ ಹಾಗೂ ತಾಳ್ಮೆ ಎರಡೂ ಇದ್ರೆ ಯಾವ ಕಾಯಿಲೆಯನ್ನು ಬೇಕಿದ್ರೂ ಸೋಲಿಸಬಹುದು. ಇನ್ಮುಂದೆ ನಿಮ್ಮ ಮಗಳು ಕೇವಲ ನಿಮ್ಮ ಜವಾಬ್ದಾರಿ ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿ ಕೂಡ. ಅವಳಿರುವ ಈ ಅವಸ್ಥೆಯಲ್ಲಿ ಪ್ರತಿದಿನ ಓಡಾಡಲು ನಿಮಗೆ ಕಷ್ಟ ಆಗಬಹುದು. ಗುಣಮುಖ ಆಗುವ ತನಕ ಅವಳು ಇಲ್ಲೇ ನಿಲ್ಲಬೇಕಾಗುತ್ತದೆ. ಉಳಿದುಕೊಳ್ಳುವುದಕ್ಕೆ ಇಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಅವಳನ್ನು ಇಲ್ಲಿ ನೋಡ್ಕೊಳ್ಳೋದಕ್ಕೆ ನಮ್ಮ ಜನ ಇದ್ದಾರೆ. ನೀವು ಬೇಕಿದ್ರೆ ಯಾವಾಗಲಾದರೂ ಒಮ್ಮೆ ಬಂದು ನೋಡ್ಕೊಂಡು ಹೋದ್ರೆ ಸಾಕು. ಅಯ್ಯೋ, ನನ್ನ ಮಗಳನ್ನು ಬಿಟ್ಟು ನಾನೆಲ್ಲೂ ಹೋಗೋದಿಲ್ಲ ವೈದ್ಯರೇ, ನಾನು ಅವಳ ಜೊತೆನೇ ಇರ್ತೇನೆ, ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ. ಹೂವಜ್ಜ ಅನಸೂಯಳ ಚಡವಡಿಕೆ ನೋಡಿ ಅವಳಿಗೂ ಅಲ್ಲೇ ನಿಲ್ಲುವ ವ್ಯವಸ್ಥೆ ಮಾಡ್ತಾರೆ. ಆ ದಿನದಿಂದಲೇ ಚೈತನ್ಯಾಳಿಗೆ ಚಿಕಿತ್ಸೆ ಶುರುವಾಗಿತ್ತು. ಸೊಂಟ ಕಾಲಿಗೆ ವಿಶೇಷ ಲೇಪನ ಹಚ್ಚಿ ಮಾಲಿಶ್ ಮಾಡಿ ಬಿಸಿ ನೀರಲ್ಲಿ ಪ್ರತಿದಿನ ಸ್ನಾನ ಮಾಡಿಸ್ತಾ ಇದ್ರು. ಇಲ್ಲಿ ಮಗಳಿಗೆ ಟ್ರೀಟ್ಮೆಂಟ್ ಏನೋ ನಡೀತಾ ಇದೆ, ಆದರೆ ಮನೆಯಲ್ಲಿ ಏನು ನಡೀತಾ ಇದೆ ಎಂಬ ಭಯ ಬೇರೆ. ಅಪ್ಪ ಮಗ ಒಂದಿನಾನು ಅಡುಗೆ ಕೋಣೆಗೆ ಹೊಕ್ಕವರಲ್ಲ. ಹೋಟೆಲ್ನಿಂದ ತಿಂದರೂ ಎಷ್ಟು ದಿನ ಅಂತ ತಿನ್ನಬಹುದು, ಏನು ಮಾಡ್ತಾ ಇದ್ದಾರೋ ಏನು ಎಂಬ ಚಿಂತೆ ಬೇರೆ. ಅನಸೂಯ ಮಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಬಂದ ನಂತರ ಗಂಡ ಹಾಗೂ ಮಗನ ಜೊತೆ ಯಾವುದೇ ಮಾತುಕತೆ ನಡೆದಿರಲಿಲ್ಲ. ಅನಸೂಯ ಅವರು ಕೂಡ ಅವರಿಗೆ ಕರೆ ಮಾಡಲು ಹೋಗಲಿಲ್ಲ. ಮನೆಯಲ್ಲಿ 2-3 ದಿನದಿಂದ ಊಟ ತಿಂಡಿ ಎಲ್ಲ ಹೋಟೆಲ್ನದ್ದೇ. ಸದಾಶಿವ ಅವರಿಗೆ ಹೋಟೆಲ್ ಊಟ ತಿಂದು ಹೊಟ್ಟೆ ಕೆಟ್ಟರೆ ಮಿಥುನ್ಗೆ ನಮ್ಮಂತಹ ಮಧ್ಯಮ ವರ್ಗದ ಜನರು ಪ್ರತಿದಿನ ಹೋಟೆಲ್ ಊಟ ತರಿಸಿದ್ರೆ ತಿಂಗಳ ಸಂಬಳ ಅದಕ್ಕೆ ಸಾಲಲ್ಲ ಅನಿಸಿತು. ಅದಕ್ಕೆ ಧೈರ್ಯ ಮಾಡಿ ಅಡುಗೆ ಮನೆಗೆ ಹೊಕ್ಕ. ಟೀ ಮಾಡಿ ಕುಡಿದವನಿಗೆ ಕಷಾಯ ಕುಡಿದಂತಾಯಿತು. ಆದರೂ ಬೇರೆ ದಾರಿ ಇಲ್ಲ. ಏನೋ ಒಂದು ಮಾಡಿ ಹೊತ್ತಿಗೆ ಹೊಟ್ಟೆ ತುಂಬಿಸ್ತಾ ಇದ್ರು. ಪ್ರತಿದಿನ ಅಮ್ಮ ಅಡುಗೆ ಮಾಡುವಾಗ ಸ್ವಲ್ಪ ಲೇಟಾದರೂ ಬುಸ್ ಬುಸ್ ಅನ್ನುತ್ತಿದ್ದ ಮಗನಿಗೆ ಇಂದು ಎಲ್ಲ ಕೆಲಸ ತಾನು ಮಾಡುವಾಗ ಅದರ ಕಷ್ಟ ಏನು, ಹಿಂದೆ ಇರುವ ಶ್ರಮ ಏನು ಎಂಬುದು ಅರ್ಥವಾಗದೇ ಇರಲಿಲ್ಲ. ಮನೆಯಲ್ಲಿ ತಾಯಿಯ ಬೆಲೆ ಏನು ಎಂಬುದು ನಿಧಾನವಾಗಿ ಅರ್ಥವಾಗತೊಡಗಿತು. ಮಗನಿಗಷ್ಟೇ ಅಲ್ಲದೆ ತಂದೆಗೂ ಕೂಡ ತನ್ನ ಹೆಂಡತಿ ಮನೆಯಲ್ಲಿ ಇಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಏನು ಎಂಬುದು ಮನದಟ್ಟಾಯಿತು. ನಿಧಾನಕ್ಕೆ ಅವಳ ಮೇಲಿದ್ದ ಸಿಟ್ಟು ಕರಗುತ್ತಾ ಬಂತು. ಜೊತೆಗೆ ಅವರ ಮನಸ್ಸನ್ನು ನೋಯಿಸಿ ತಾವು ಮಾಡಲು ಹೊರಟ ಕಾರ್ಯದ ಬಗ್ಗೆ ತಮಗೆ ಅಸಹ್ಯ ಉಂಟಾಯಿತು. ಅವರಿಗೆ ಮನದಟ್ಟಾಗುವ ಹೊತ್ತಿಗೆ 3 ತಿಂಗಳೇ ಕಳೆದು ಹೋಯಿತು. ಇತ್ತ ಚೈತನ್ಯ ನಿಧಾನವಾಗಿ ಸುಧಾರಿಸಿಕೊಂಡ್ಳು. ಈಗ 2 ಕಡೆ ಇನ್ನೊಬ್ಬರ ಭುಜ ಹಿಡಿದು ಕಾಲು ನೆಲಕ್ಕೆ ಊರುವಷ್ಟು ಶಕ್ತಿ ಬಂದಿತ್ತು ಅವಳಿಗೆ.
ಅಂದು ಬೆಳಿಗ್ಗೆ ಸದಾಶಿವ ಅವರು ಅನಸೂಯ ಅವರಿಗೆ ಫೋನ್ ಮಾಡಿ ತಮ್ಮನ್ನು ಕ್ಷಮಿಸುವಂತೆ ಬೇಡ್ಕೊಂಡ್ರು. ಅಲ್ಲದೆ ವಿಳಾಸ ತಿಳಿದು ಮಾರನೇ ದಿನಾನೇ ಅಪ್ಪ ಮಗ ಹೂವಜ್ಜನ ಬಳಿ ಬಂದಿದ್ದರು. ಚೈತನ್ಯಳನ್ನು ಕಂಡು ಸದಾಶಿವ ಅವರಿಗೆ ಕಣ್ಣೀರ ಕಟ್ಟೆ ಒಡೆದು ಹೋಯಿತು. ಹೆತ್ತು ಸಾಕಿದ ಮಗಳನ್ನು ಆಶ್ರಮಕ್ಕೆ ಕಳುಹಿಸುವ ಯೋಚನೆ ಮಾಡಿದ ಅವರಿಗೆ ತನ್ನ ನಿರ್ಧಾರದ ಬಗ್ಗೆನೇ ಅಸಹ್ಯ ಮೂಡಿತು. ಮಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಲ್ಲದೆ ಅವಳನ್ನು ತಬ್ಬಿಕೊಂಡು ಮುದ್ದಾಡಿದರು. ಮಿಥುನ್ ಕೂಡ ಕ್ಷಮೆ ಕೇಳಲು ಹಿಂದೆ ಸರಿಲಿಲ್ಲ. ಪ್ರತಿದಿನ ಅಪ್ಪ ಹಾಗೂ ಅಣ್ಣ ತನ್ನನ್ನು ತಾತ್ಸಾರ ಮಾಡುವುದು ಅವಳಿಗೆ ತಿಳಿಯದೆ ಹೋಗಿರಲಿಲ್ಲ. ಈ ಕಾರಣಕ್ಕೆ ಅವಳು ಮತ್ತಷ್ಟು ಕುಗ್ಗಿ ಹೋಗಿದ್ಲು. ಅಂಥದ್ರಲ್ಲಿ ಇಂದು ಅಮ್ಮನ ಜೊತೆಗೆ ಅಪ್ಪ ಅಣ್ಣನು ತನ್ನ ಪರವಾಗಿ ನಿಂತಿರುವುದು ಅವಳಲ್ಲಿ ಹೊಸ ಹುರುಪು ಧೈರ್ಯ ಮೂಡಿಸಿತು. ಯಾವುದೋ ಒಂದು ಸಕಾರಾತ್ಮಕ ಶಕ್ತಿ ಅವಳನ್ನು ಹೊಕ್ಕಂತಾಯಿತು. ಅಪ್ಪ ಅಣ್ಣ ಬಂದು ಹೋದ ನಂತರ ಅವಳಲ್ಲಿ ಮತ್ತಷ್ಟು ಬದಲಾವಣೆ ಕಾಣಿಸಿತು. ನಿಧಾನಕ್ಕೆ ಕೈ ಹಿಡಿದು ಹೆಜ್ಜೆ ಇಡಲು ಪ್ರಯತ್ನಿಸ್ತಾ ಇದ್ಲು. ದೂರದಲ್ಲಿ ನಿಂತು ಎಲ್ಲವನ್ನು ನೋಡುತ್ತಿದ್ದ ಅನಸೂಯ ಅವರಿಗೆ ಮಗಳು ಮುಂದೊಂದು ದಿನ ನವಿಲಿನಂತೆ ನಾಟ್ಯ ಮಾಡುವ ದಿನ ದೂರ ಇಲ್ಲ ಅನಿಸಿತು. ಹೀಗೆ 8 ತಿಂಗಳು ಕಳೆಯಿತು. ಈಗ ಯಾರ ಸಹಾಯನೂ ಇಲ್ಲದೆ 4 ಹೆಜ್ಜೆ ಇಡುವಷ್ಟು ಶಕ್ತಳಾದ್ಲು. ವರ್ಷ ಕಳೆಯುವುದರ ಒಳಗೆ ಮೊದಲಿನಂತೆ ನಡೆದಾಡುವಂತಾದ್ಲು. ಆದರೂ ಹೆಚ್ಚು ಕಾಲಿಗೆ ಭಾರ ಹಾಕಬಾರದೆಂದು ಹೂವಜ್ಜ ನುಡಿದಿದ್ರು. ಅನಸೂಯ ಆನಂದ ಬಾಷ್ಪ ಸುರಿಸಿ ಹೂವಜ್ಜನಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಜೊತೆಗೆ ಒಂದಿಷ್ಟು ಹಣವನ್ನು ಅವರಿಗೆ ನೀಡಿ ಮತ್ತೊಮ್ಮೆ ಮನೆಯ ದಾರಿ ಹಿಡಿದ್ರು. ಅಪ್ಪ ಮಗ ಇಬ್ರು ಮನೆ ಇಡೀ ಅಲಂಕಾರ ಮಾಡಿ ಚೈತನ್ಯಳನ್ನು ಪ್ರೀತಿಯಿಂದ ಸ್ವಾಗತಿಸಿದ್ರು. ಮುಂದೆ 6 ತಿಂಗಳಿನ ಒಳಗೆ ಚೈತನ್ಯ ಮತ್ತೆ ಸ್ಟೇಜ್ ಹತ್ತಿ ಕುಣಿಯುವಂತಾಯಿತು. ಇವೆಲ್ಲದರ ಮಧ್ಯೆ ಅನಸೂಯ ಅವರು ತನ್ನ ಗೆಳತಿ ಸುಮಿತ್ರಾಳಿಗೆ ಧನ್ಯವಾದ ತಿಳಿಸುವುದನ್ನು ಮಾತ್ರ ಮರ್ತಿರಲಿಲ್ಲ. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದ.